ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರ ಜನಸಂಪರ್ಕ ಕಾರ್ಯಕ್ರಮ ಜನಸೇವೆಗೆ ಹೊಸ ದಿಕ್ಕು ನೀಡುತ್ತಿದೆ. ಸಮಸ್ಯೆ ಹೇಳಿ ಪರಿಹಾರ ಪಡೆಯಿರಿ ಎಂಬ ಸ್ಪಷ್ಟ ಹಾಗೂ ಪರಿಣಾಮಕಾರಿ ಸಂಕಲ್ಪದೊಂದಿಗೆ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಮುಂದಿಟ್ಟರು. ಮಹಾನಗರ ಪಾಲಿಕೆ, ತಹಶೀಲ್ದಾರ್ ಕಚೇರಿ, ಕುಡಿಯುವ ನೀರು, ರಸ್ತೆ ಹಾಗೂ ವಸತಿ ಸಂಬಂಧಿತ ಹಲವು ಸಮಸ್ಯೆಗಳನ್ನು ಸಂಬಂಧಿತ ಅಧಿಕಾರಿಗಳ ಮುಂದಿಟ್ಟುಕೊಂಡು ಅಲ್ಲಿಯೇ ಪರಿಹಾರ ಕಂಡುಕೊಳ್ಳಲಾಯಿತು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ನಡುವೆ ನಡೆದ ನೇರ ಸಂವಾದದಿಂದ ಅನೇಕ ಸಮಸ್ಯೆಗಳು ತಕ್ಷಣವೇ ಬಗೆಹರಿದವು. ಇದರಿಂದ ಜನರ ಸಮಯ ಉಳಿಯುವುದರ ಜೊತೆಗೆ ಅನಗತ್ಯ ವಿಳಂಬ ಮತ್ತು ಲಂಚದಂತ ಸಮಸ್ಯೆಗಳಿಗೂ ಕಡಿವಾಣ ಬಿದ್ದಿದೆ. ವಿಶೇಷವಾಗಿ ಗುಡ್ಸೆಟ್ ರೋಡ್, ಶಾಸ್ತ್ರಿನಗರ್, ಮಾಧವ ರೋಡ್, ಕಪಿಲೇಶ್ವರ ಕಾಲನಿ, ಹೊಸೂರು ಮತ್ತು ಶಾಪೂರ್ ಈ ಭಾಗದ ಜನರ ಸಮಸ್ಯೆಗಳನ್ನು ಅರಿಯಲು ಜನಸಂಪರ್ಕ ಸಭೆಯನ್ನು ಮಾಡಲಾಗಿದೆ. ಈ ಭಾಗದ ನಗರಸೇವಕರಾದಂತಹ ರಾಜು ಬಾತ್ಕಂಡೆ, ಗಿರೀಶ್ ದೋಂಗಡಿ, ರವಿ ಸಾಂಬ್ರೇಕರ್, ಜಯಂತ್ ಜಾಧವ್ ಮತ್ತು ಭಾಗವತ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಸುಮಾರು 20ಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟದ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಅನೇಕ ಜನ ತನ್ನ ಸಮಸ್ಯೆಗಳನ್ನು ಹೇಳಿ ಇಲ್ಲೇ ನಿವಾರಣೆ ಮಾಡುವಂಥದ್ದು ಬಹುತೇಕ ಆಗಿದ್ದದ. ಕೆಲವೊಂದು ಸಮಸ್ಯೆಗಳು ಉನ್ನತ ಮಟ್ಟದ ಅಧಿಕಾರಿಗಳ ವ್ಯಾಪ್ತಿಯೊಳಗಿರೋದ್ರಿಂದ ಅವು 15 ದಿವಸ, 1 ತಿಂಗಳ ಟೈಮ್ದಲ್ಲಿ ಅವು ಪರಿಹಾರ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಇದೇ ರೀತಿ ಬರುವಂಥ ದಿವಸಗಳು ವಡಗಾಂವ್ ಕಾಸ್ಮಾಗಿರ್ಬೋದು, ಇಳಗವಾಡಿ, ಹಿಂದವಾಡಿ, ಭಾಗ್ಯನಗರ ಇರ್ಬೋದು, ಚೆನ್ನಮ್ಮನಗರ, ಊರ್ ಪ್ರಸಾದ್ ನಗರ್, ಈ ರೀತಿ ಆ ಭಾಗದಾಗಿರ್ಬೋದು. ಈ ರೀತಿ ಒಟ್ಟು ಇನ್ನು 4 ವಾರಗಳು ನನ್ನ ದಕ್ಷಿಣ ಕ್ಷೇತ್ರದ 4 ಕಡೆ ಮತ್ತು ಜನಸಂಪರ್ಕ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಸೈಕಲ್ ಮ್ಯಾಗ ಹೋಗಿ ಪ್ರತಿಯೊಂದು ಓಣಿಯೊಳಗೆ ಪ್ರತಿಯೊಂದು ಮನೆ ತನಕ ಮುಟ್ಟುವಂಥ ವ್ಯವಸ್ಥೆಯನ್ನು ಕಳೆದ 2 ವರ್ಷದಲ್ಲಿ ಪ್ರತಿಯೊಂದು 3 ತಿಂಗಳು ನಾವು ಸೈಕಲ್ ಯಾತ್ರೆ ಮಾಡ್ತೀವಿ. ಈಗ 6 ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆ ಮಾಡ್ತಾಯಿದ್ದೀವಿ. ಇದಾದ ನಂತರ ಮತ್ತೊಮ್ಮೆ ಉಳಿದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಮತ್ತೊಂದು ಸಭೆಯನ್ನು ಕರಿತೀವಿ. ಜನಸಂಪರ್ಕ ಕಾರ್ಯಕ್ರಮ ಜನರಲ್ಲಿ ಹೊಸ ನಂಬಿಕೆಯನ್ನು ಮೂಡಿಸಿದೆ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಒದಗಿಸುತ್ತಿರುವ ಶಾಸಕರಾದ ಅಭಯ್ ಪಾಟೀಲ್ ಅವರಿಗೆ ಸಾರ್ವಜನಿಕರಿಂದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ವ್ಯಕ್ತವಾಗುತ್ತಿವೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವಿನುಗ್ರಾಮ್ಗೆ.